ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕುಂದಾಪುರ ಸ್ಪೆಷಲ್ ಮಳವೆ ರೊಟ್ಟಿ ಮಾಡ್ತಾಯಿದ್ದೀವಿ. ಅದಕ್ಕೆ ಮಳವೆನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಸ್ವಲ್ಪ ತಗೊಂಡಿದ್ದೀವಿ, ನೀವು ಬೇಕಾದರೆ ಜಾಸ್ತಿ ತಗೊಳ್ಬೋದು. ಇದಕ್ಕೆ ಅಕ್ಕಿನ ನೆನೆಸಿಟ್ಕೋಬೇಕು. ನಾಳೆ ಮಾಡೋದಾದರೆ ಇವತ್ತು ನೈಟು ಫುಲ್ ನೆನೆಸಿಡಬೇಕು. ನೆಕ್ಸ್ಟ್ ಡೇ ನಮ್ಮನೇಲಿ ಕಲ್ಲಿರೋದ್ರಿಂದ ನಾವು ಕಲ್ಲಲ್ಲಿ ಅರಿತಾ ಇದ್ದೀವಿ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಉಂಡೆ ಕಟ್ಟಕ್ಕೆ ಬರಲ್ಲ. ಅದು ಆದಷ್ಟು ಗಟ್ಟಿಯಾಗಿ ಹರ್ಕೋಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಯಿ ಹಾಕೋಬೇಕು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕಲ್ಲಲ್ಲಿ ಅರಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೋಬೇಡಿ. ಇಷ್ಟು ಹದವಾಗಿ ನಾವು ಹರ್ಕೊಂಡಿದ್ದೀವಿ. ಜಾಸ್ತಿ ನೀರಾದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಇಷ್ಟು ಗಟ್ಟಿಯಾಗಿ ಬಂದರೆ ಉಂಡೆನೂ ಚೆನ್ನಾಗಿ ಬರುತ್ತೆ. ಉಂಡೆ ಗಟ್ಟಿಯಾಗಿಲ್ಲ ಅಂದರೆ ನೀರಿಗೆ ಹಾಕಿದವಾಗ ಎಲ್ಲದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದಷ್ಟು ಗಟ್ಟಿಯಾಗಿ ಹರ್ಕೊಳ್ಳಿ. ನೆಕ್ಸ್ಟು ಉಂಡೆ ಕಟ್ಟೋಣ. ನೋಡಿ, ಈ ಸೈಜಲ್ಲಿ ಉಂಡೆ ಕಟ್ಕೋಬೇಕು. ಆದಷ್ಟು ಚಿಕ್ಕದಾಗಿ ಉಂಡೆಗಳನ್ನ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಹಳೆ ಕಾಲದ ಅಡುಗೆ ಇದು. ನೋಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಅನಿಸ್ಬೋದು, ಬಟ್ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೋಡಿ, ಇಷ್ಟು ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿ ಬರ್ಸೋಕ್ಕೆ ಇಟ್ಟಿದ್ದೀವಿ. ಕುದಿ ಬಂತು. ಈಗ ನೆಕ್ಸ್ಟು ಆ ಉಂಡೆ ಮಾಡಿಟ್ಕೊಂಡಿರೋದನ್ನು ಅದಕ್ಕೆ ಹಾಕೋಣ. ಸ್ವಲ್ಪ ಜಾಗ್ರತೆಯಿಂದ ಹಾಕಿ, ನೀರು ಆಚೆ ಕಡೆ ಸೇರ್ಬೋದು. ಸೊ ನಿಧಾನವಾಗಿ ಹಾಕಿದ ಕೂಡಲೇ ಕಲ್ಸಕ್ಕೆ ಹೋಗಬೇಡಿ. ಹಾಗೆ ಚೆನ್ನಾಗಿ ಬೇಯಲಿ. ಅದನ್ನು ಕಲ್ಸಕ್ಕೆ ಹೋಗಬೇಡಿ. ಕಲಸಿದ್ರೆ ಎಲ್ಲ ಬಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಹಾಗೆ ಇರಲಿ. ನೆಕ್ಸ್ಟು ಸಾರಿಗೆ ಬೇಕಾಗುವಂಥದ್ದು ಮೆಣಸನ್ನು ಹುರ್ಕೊಳ್ತಾ ಇದ್ದೀವಿ. ಎಲ್ಲ ಐಟಮ್ನು ಚೆನ್ನಾಗಿ ಹುರ್ಕೋಬೇಕು. ಕಾಳುಮೆಣಸು, ಜೀರಿಗೆ, ಸಾಸಿವೆ, ಮೆಂತೆ, ಕೊತ್ತಂಬರಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಬೇಡ. ನೆಕ್ಸ್ಟು ಅದಕ್ಕೆ ಆನಿಯನ್ನ ಇಡೀ ಒಂದು ಆನಿಯನ್ನ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ತೆಳುವಾಗಿ ಹರ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನೀರು ಎಷ್ಟು ಬೇಕು ಅಂತ ಅಷ್ಟು ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು ನೀವು. ಈಗ ಅದು ಚೆನ್ನಾಗಿ ಕುದಿ ಬರಲಿ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕುದಿ ಬಂದ ತಕ್ಷಣ ಈ ಬೇಯಿಸ್ಕೊಂಡಿರೋ ಉಂಡೆಗಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಅದಕ್ಕೆ ನಾವು ಮಳವೆನ ಏನು ಒಡ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು ಮಳವೆನ ಸ್ವಲ್ಪ ತಗೊಂಡಿದ್ದೀವಿ, ನೀವು ಬೇಕಾದರೆ ಜಾಸ್ತಿ ತಗೊಳ್ಬೋದು. ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮನೇಲಿ ಟ್ರೈ ಮಾಡಿ. ನಮಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಹುಳಿ ಆ್ಯಡ್ ಮಾಡಬೇಕು. ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿನ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದು ಚೆನ್ನಾಗಿ ಕುದಿ ಬಂದ ತಕ್ಷಣ ಇದು ಆಗಿದೆ, ಚೆನ್ನಾಗಿ ಕುದಿ ಬಂದಾಗಿದೆ. ನೋಡಿ, ಮನೇಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇದು ಆಗಿದೆ, ಚೆನ್ನಾಗಿ ಕುದಿ ಬಂದಿದೆ. ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗೆ ಬರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ ಕೂಡ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.